ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಎಲ್ರಿಗೂ ಎಫ್ ಫ್ಯಾಮಿಲಿ ಪುತ್ತೂರು ಕಡೆಯಿಂದ ಸ್ವಾಗತ ಸುಸ್ವಾಗತ. ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ರೆಸಿಪಿ ಬಂದುಬಿಟ್ಟು ಮಾವಿನಕಾಯಿದ್ದು ಪುಳಿ ಮುಂಚಿ ಮಾಡೋಣ. ಅದು ಯಾವ ರೀತಿ ಅಂತೇಳಿ ನೋಡ್ಕೊಂಡು ಬರೋಣ. ನಿಮಗೋಸ್ಕರ ನಾವು ಒಂದು ಹೊಸ ರೆಸಿಪಿಯನ್ನು ತಂದಿದ್ದೇವೆ. ಏನಂದರೆ ಮಾವಿನ ಹಣ್ಣಿನ ಪುಳಿ ಮುಂಚಿ ಮಾಡೋಣ ಯಾವ ರೀತಿ ಅಂತ ನೋಡಿ. ಇದು ಕಾಡು ಮಾವಿನಕಾಯಿ ಇಷ್ಟಿದೆ. ಒಂದು 4-5 ತಗೊಳ್ತೇವೆ. ಕಾಣ್ತಿರ್ಬೋದು, ಈ ಥರ ನೈಫ್ ಹಾಕ್ಬಿಟ್ಟು ಇಷ್ಟನ್ನು ನಾವು ಕಟ್ ಮಾಡಬೇಕಾಗ್ತದೆ. ಹೋಗ್ತದೆ ಯಾಕೆಂದರೆ ಅದರಲ್ಲಿ ಸುಣ್ಣ ಇರ್ತದಲ್ಲ, ಅದೊಂಥರ ಕಹಿ ಕಹಿ ಆಗ್ತದೆ. ಇನ್ನು ಈ ಥರ ಸಿಪ್ಪೆಯನ್ನು ತೆಗೆದುಕೊಂಡು ಬರೋಣ. ಇವಾಗ ನೋಡಿ, ಸಿಪ್ಪೆಲ್ಲ ಈ ರೀತಿಯಾಗಿ ತೆಗೆದಿಟ್ಟಿದ್ದೇವೆ. ಈ ಜಾಗ ಎಲ್ಲ ಬೇಡ ನಮಗೆ. ನೋಡಿ, ಇಷ್ಟನ್ನು ತೆಗೆದಿಟ್ಟಿದ್ದೇವೆ. ಇದರಲ್ಲಿ ತುಂಬ ಹಣ್ಣಿನ ರಸ ಇದೆ, ಹಾಗಾಗಿ ತೆಗೆಯುವಾಗಲೇ ರಸ ಚೆಲ್ತದೆ ಕೆಳಗಡೆ. ನೋಡಿಕೊಂಡು ಒಂದು ಪಾತ್ರಕ್ಕೆ ಹಾಕ್ಕೊಳ್ಳಿ. ಇಷ್ಟು ಸಿಕ್ಕಿದೆ ನಮಗೆ. ಇನ್ನು ಉಳಿದಂಥ ಅದರ ಸಿಪ್ಪೆ ಏನು ಮಾಡಿದಿರಿ ಅಂತ ಕೇಳ್ತೀರಾ. ಕೆಲವರು ಸಿಪ್ಪೆಯನ್ನು ಕೂಡ ಯೂಸ್ ಮಾಡಿ ಹಾಕ್ತಾರೆ, ಅದರ ಮಿಡ್ಲಲ್ಲಿ ಕಟ್ ಮಾಡಿ. ಇವಾಗ ನೋಡಿ, ನಾವು ಹೀಗೆ ಇರ್ತಲ್ಲ, ಇದರಲ್ಲಿ ರಸ ಇರ್ತದೆ. ಇದರ ಸಿಪ್ಪೆಯಲ್ಲಿ ಕೂಡ ಒಳ್ಳೆ ಅಂಶ ಇರ್ತದೆ. ನಾವಿವಾಗ ಇದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೇನೆ. 1/4 ಗ್ಲಾಸಿನಷ್ಟು ನೀರು ಹಾಕಿಬಿಟ್ಟು ಇದನ್ನು ಚೆಂದ ಈ ರೀತಿಯಾಗಿ ಹಿಂಡಬೇಕು. ನೋಡಿ, ಇಲ್ಲಿ ನೋಡ್ತಿರ್ಬೋದು, ನಿಮಗೆ ರಸ ಬರ್ತದೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಈ ರೀತಿ ಹಿಂಡಬೇಕು. ನಮಗೆ ಯಾವ್ಯಾವ ಸೀಸನ್ನಿಗೆ ಇವಾಗ ನೋಡಿ ಜಾಕ್ ಫ್ರೂಟ್ ಇದ್ದು ಅಡುಗೆಲ್ಲ ಮಾಡಿ ತಿನ್ನಬೇಕು. ಆವಾಗ ಎಲ್ಲ ನಮಗೆ ವಿಟಮಿನ್ಸ್ ಎಲ್ಲ ಸಿಗ್ತದೆ. ಇವಾಗ ನೋಡಿ, ಮ್ಯಾಂಗೋ ಸೀಸನ್ ಅಲ್ವಾ. ಇನ್ನು ಇವಾಗ ನೋಡಿ, ಇಷ್ಟು ಬಂದಿದೆಲ್ಲ ನೀರು. ಇನ್ನು ಇದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಇನ್ನೂ ಸ್ವಲ್ಪ ಸಿಗ್ತದೆ. ಇನ್ನು ಸ್ವಲ್ಪ 1/4 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಹಿಂಡಬೇಕು. ನಿಮಗೆ ಕಾಣ್ಬೋದು, ಆವಾಗ ನೋಡಿ ಜಾಸ್ತಿ ಸ್ವಲ್ಪ ಇತ್ತು, ಇವಾಗ ಸ್ವಲ್ಪ ಹೀಗಿದೆ. ಆವಾಗ ಈ ಸಿಪ್ಪೆಯಲ್ಲೆಲ್ಲ ಇರ್ತದಲ್ಲ ನೋಡಿ, ಈ ರೀತಿ ಮ್ಯಾಂಗೋದೆಲ್ಲ ಇರ್ತದೆ ನೋಡಿ, ಇದೆಲ್ಲ ಹಿಂಡುವಾಗ ಹೀಗೆ ಬರ್ತದೆ. ಆಗ ವೇಸ್ಟ್ ಆಗಲಿಕ್ಕೆ ಕೂಡ ಇಲ್ಲ, ಮತ್ತೊಂದು ಚೆಂದ ಟೇಸ್ಟ್ ಬರ್ತದೆ. ಇದನ್ನು ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಓಕೆ, ಇದು ಇವಾಗ ರೆಡಿಯಾಗಿದೆ. ಇವಾಗ ನಾವು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇವೆ ನಾವು ಇವಾಗ. ಇನ್ನು ಇದನ್ನು ಗ್ಯಾಸ್ನಲ್ಲಿ ಇಡೋಣ. ಸ್ವಲ್ಪ ಬೇಯಲಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು ಮ್ಯಾಂಗೋದಷ್ಟು ಎಲ್ಲ ರಸವನ್ನು ಹಾಕ್ಕೊಂಡಾಯ್ತು. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಈ ಮಾವಿನ ಹಣ್ಣು, ನೀವು ಯಾವ್ದು ಮಾವಿನ ಹಣ್ಣು ತಗೊಳ್ತೀರ ಅದು ಕೆಲವೊಂದು ಸರಿ ಹುಳಿ ಇರ್ತದೆ. ಹುಳಿ ಇರುವಾಗ ನೀವು ಸ್ವಲ್ಪ ಬೆಲ್ಲ ಹಾಕಲೇಬೇಕು ಮಾವಿನಕಾಯಿ ಸಾರಿಗೆ. ಆದರೆ ಎಷ್ಟು ಹುಳಿ ಇರ್ತದೆ ಅಷ್ಟನ್ನು ನೋಡಿಬಿಟ್ಟು ಹಾಕಬೇಕು. ಇದೇನು ಅಷ್ಟು ಹುಳಿ ಇರಲಿಲ್ಲ, ಸಿಹಿ ಇತ್ತು, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ನೋಡಿ, ಒಂದು ಮೆಣಸು ಹಾಕಬೇಕು, ಕಾಯಿ ಮೆಣಸು, ಆವಾಗಲೇ ಟೇಸ್ಟ್ ಇರೋದು. ಹೀಗೆ ಹಾಕ್ಕೊಂಡಿದ್ದೇವೆ. ಇನ್ನು ಇದು ಮಾವಿನಕಾಯಿ ಅಂದರೆ ಹಣ್ಣು ಇರ್ತದಲ್ಲ, ಈ ರೀತಿಯಾಗಿ ಸರ್ವ್ ಮಾಡುವಾಗ ಮಿಕ್ಸ್ ಮಾಡ್ತಿರಬೇಕು. ಯಾಕೆಂದರೆ ತಲೆ ಹಿಡಿಯೋ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ನೀರು ಮಾಡಿ ಹಾಕಿರ್ತೇವೆ, ತಲೆ ಹಿಡಿಬಾರ್ದು ಅಂತ. ಇನ್ನಿದು ಬೇಯಲಿ. ಚಂದ ಪರಿಮಳ ಬರ್ತಾ ಉಂಟು ಇವಾಗಲೇ. ಇವಾಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಡೋಣ. ಇನ್ನು ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನಾವು ನೋಡ್ಕೊಂಡು ಬರೋಣ. ಇವಾಗ ನೋಡಿ, ಮಸಾಲ ಹುಡ್ಕೊಳ್ಳೋಣ. ಮಸಾಲಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನಾವು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಉದ್ದ ಮೆಣಸು ತಗೊಂಡಿದ್ದೇನೆ ನಾನು, 11 ನೋಡಿ ಈ ಥರ. ಯಾಕೆಂದರೆ ಅದು ಕಲರ್ ಕೂಡ ಬರ್ತಲ್ಲ ಕೆಂಪು ಥರ ಆಗಿ, ಅದಕ್ಕೋಸ್ಕರ. ಗಿಡ್ಡದಲ್ಲಿ ಖಾರ ಬರ್ತದೆ, ಆದರೆ ಕಲರ್ ಬರೋದಿಲ್ಲ, ಅದಕ್ಕೋಸ್ಕರ. ಮತ್ತು 1/4 ಚಮಚದಷ್ಟು ಮೆಂತ್ಯ ತಗೊಂಡಿದ್ದೇನೆ. ಅರ್ಧ ಟೀ ಸ್ಪೂನು ಅರಿಶಿಣ ತಗೊಂಡಿದ್ದೇನೆ. ಸ್ವಲ್ಪ 1 ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೇನೆ. ಹಾಗೆ ಕರಿಬೇವು ಸೊಪ್ಪು, ಹಾಗೆ ಆನಿಯನ್ ತಗೊಂಡಿದ್ದೇನೆ 1 ಸಣ್ಣ ಗೆಡ್ಡೆ, ಹಾಗೆ 4 ಸ್ವಲ್ಪ ಬೆಳ್ಳುಳ್ಳಿ, 1 ಇಂಚು ಶುಂಠಿ. ಹಾಗೆ ಯಾಕೆಂದರೆ ಮಾವಿನಕಾಯಿ ಗ್ಯಾಸ್ಟ್ರಿಕ್ ಅಂತಾರಲ್ಲ ಕೆಲವರು, ಅದಕ್ಕೋಸ್ಕರ ಇಲ್ಲಿ ನೋಡಿ ಕಾಣ್ಬೋದು ಚಿಕ್ಕದೇ ಇಂಗು ತಗೊಂಡಿದ್ದೇನೆ. ಹಾಗೆ 2 ಸ್ಪೂನು ಕೊತ್ತಂಬರಿ ತಗೊಂಡಿದ್ದೇನೆ. ಹಾಗೆ 1 ಸ್ಪೂನು ಒಂದು 1/4 ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೇನೆ. ಓಕೆ, ಹಾಗಾದರೆ ಇದನ್ನು ಫ್ರೈ ಮಾಡ್ಕೊಂಡು ಬರೋಣ.
ಇದು ಕಾಯಿಲೆ ಅಲ್ಲಿ ತನಕ ಇದನ್ನು ನೋಡ್ಕೊಂಡು ಬರೋಣ ಹೀಗಾಗಿದೆ ಅಂತ. ನೋಡಿ ಚೆನ್ನಾಗಿ ಕಲರೆಲ್ಲ ಯಾವ ರೀತಿ ಬಂದಿದೆ ನೋಡಿ, ನೀವು ನೋಡ್ತಿರ್ಬೋದು ಇವಾಗ ನೋಡಿ. ಓಕೆ, ಇವಾಗ ಇದು ಕಾದಿದೆ. ಇದಕ್ಕೆ ಸ್ವಲ್ಪ ಈ ಹೊತ್ತಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಇದು ಸಿಡಿಲಿ, ಇಲ್ಲದ್ರೆ ಕಹಿ ಬರ್ತದೆ ಇದು ಸಿಡಿಯದಿದ್ರೆ. ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ನಮಗೊಂದು ಸಪೋರ್ಟ್ ಮಾಡಿ ಗೈಸ್. ಇವಾಗ ನೋಡಿ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಲೋ ಫ್ಲೇಮಲ್ಲಿ ಕರಿಬೇಕು. ಇವಾಗ ನೋಡಿ ಈ ರೀತಿಯಾಗಿ. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಳ್ತಾ ಇದ್ದೇನೆ. ಆನಿಯನ್ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇನ್ನೊಂದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಮೆಣಸು ಹಾಕ್ಕೊಳ್ಳೋಣ. ಫ್ರೈ ಆಗಲಿ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಸಾಕಾಗ್ತದೆ ಎಣ್ಣೆ ಹಾಕಿ. ಡ್ರೈ ರೋಸ್ಟು ಮಾಡ್ತಾರೆ, ಆದರೆ ಹೀಗೆ ಮಾಡಿ ಏನು ಕೆಡೋದಿಲ್ಲ ಈ ರೀತಿ ಮಾಡಿದರೆ. ಈಗ ಕೊತ್ತಂಬರಿ ಹಾಕ್ಕೊಳ್ತಿದ್ದೇನೆ. ಜೀರಿಗೆ ಹಾಕ್ಕೊಂಡಿದ್ದೇನೆ, ಹಾಗೆ ಮೆಂತೆ. ಇದನ್ನು ಇದರ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ. ಇಂಗು ಮತ್ತು ಅರಿಶಿನ ಹಾಕ್ಕೊಂಡಾಯ್ತು. ಇನ್ನು ಇದನ್ನು ಫ್ರೈ ಮಾಡೋಣ ಇದರ ಜೊತೆಗೆ. ಇದಕ್ಕೆ ಹುಳಿ ಎಲ್ಲ ಹಾಕಬೇಕಾಗಿಲ್ಲ, ಯಾಕೆಂದರೆ ಅದರಲ್ಲಿ ಹುಳಿ ಇರ್ತದಲ್ಲ ಆಲ್ರೆಡಿ ಮಾವಿನ ಹಣ್ಣಲ್ಲಿ. ಮಿಡ್ಲು ಅದನ್ನು ಕೈಯಲ್ಲಿ ಆಡಿಸ್ತಾ ಇರಬೇಕಾಗ್ತದೆ. ಮಾವಿನಕಾಯಿ ನಾವು ಬೇಯಲಿಕ್ಕೆ ಇಟ್ಟಿದ್ದೇವಲ್ಲ, ಅದು ಬೇಯ್ತದೆ ಬೇಗ. ನೀವೆಲ್ಲರೂ ಟ್ರೈ ಮಾಡಿದ್ದು ಭಾರಿ ಚೆನ್ನಾಗಿ ಆಗ್ತದೆ. ಯಾಕೆಂದರೆ ಮಾವಿನ ಹಣ್ಣು ಸೀಸನಲ್ಲಿ ಎಷ್ಟೆಲ್ಲ ರೆಸಿಪಿ ಮಾಡ್ಬೋದು ಅಂದರೆ ಗೊತ್ತಿದ್ರೊಂದು ಸಾಕು ಅಷ್ಟೇ. ಓಕೆ, ಇದಿವಾಗ ಫ್ರೈ ಆಗಿದೆ. ಇದನ್ನು ರುಬ್ಕೊಂಡು ಬರೋಣ. ಹಾಗೆ ಇವಾಗ ನೋಡಿ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇವೆ ನಾವು. ಅರ್ಧ ಗ್ಲಾಸಿನಷ್ಟು ನೀರು ಹಾಕ್ಕೊಂಡಿದ್ದೇವೆ ಇದಕ್ಕೆ ರುಬ್ಲಿಕ್ಕೋಸ್ಕರ. ಇದು ತಣ್ಣಗಾಗಲಿ, ಬಿಸಿ ಇದೆಲ್ಲ ಮಸಾಲ. ಇವಾಗ ನೋಡಿ ಮಸಾಲೆ ಎಷ್ಟು ನೈಸಾಗಿ ರುಬ್ಬಿದೆ ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ. ಓಕೆ, ಇದನ್ನು ಶಿಫ್ಟ್ ಮಾಡ್ಕೊಂಡು ಬರೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಗೈಸ್. ಇವಾಗಲೇ ತಲೆ ಹಿಡಿತದೆ, ಇಲ್ಲದ್ರೆ ಮಿಡ್ಲಲ್ಲಿ ಕೈ ಹಾಕ್ತಾ ಇರಬೇಕು. ಈ ಪ್ರೊಸೀಜರ್ನ ನೀವು ಮರಿಬಾರ್ದು. ಇವಾಗ ರುಬ್ಬಿದ ಮಸಾಲವನ್ನು ಇದಕ್ಕೆ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಬರೋಣ ಮಿಕ್ಸನ್ನು. ಇವಾಗ ನೋಡಿ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಬಂದಿದ್ದೇನೆ. ಇಷ್ಟು ತೆಳ್ಳಗೆ ಬೇಡ ಅಂತ ಹೇಳಿದರೆ ಸ್ವಲ್ಪ ಅದು ಬಾಯ್ಲ್ ಆಗುವಾಗ ಗಟ್ಟಿ ಆಗ್ತದೆ, ಸ್ವಲ್ಪ ಹೊತ್ತೊಂದು ಹಾಫ್ ಆನ್ ಅವರ್ 1 ಅವರ್ ಬಿಟ್ಟಾಗ. ಆದರೆ ನಿಮಗೆ ಆವಾಗಕ್ಕೆ ಸ್ವಲ್ಪ ಇದು ಬೇಕು ಅಂತ ಹೇಳಿದರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಬೋದು. ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ. ಈಗ ಲಿಡ್ ಕ್ಲೋಸ್ ಮಾಡೋಣ. ಇನ್ನೊಂದು ಸರಿ ಹೇಳ್ತೇನೆ, ಮಾವಿನಕಾಯಿ ತಳ ಹಿಡಿತದೆ. ನೀವು ಮಿಡ್ಲಲ್ಲಿ ಕೈ ಅಲ್ಲಾಡಿಸ್ತಾ ಇರಬೇಕಾಗ್ತದೆ. ಇವಾಗ ನೋಡಿ ಗೈಸ್ ಚೆನ್ನಾಗಿ ಕುದಿ ಬಂದಿದೆ. ಈ ಹೊತ್ತಲ್ಲಿ ನಿಮಗೆ ಉಪ್ಪು ಏನಾದರೂ ಸಪ್ಪಗೆ ಆಗಿದ್ದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೇನೆ. ಇವಾಗ ನೋಡಿ ಚೆನ್ನಾಗಿ ಬೆಂದಿರ್ತದೆ. ಇವಾಗ ಈ ಹೊತ್ತಲ್ಲಿ ನೋಡಿ ಹೈ ಫ್ಲೇಮಲ್ಲಿ ಇಡುವಾಗೆಲ್ಲ ಕೈ ಅಲ್ಲಾಡಿಸ್ತಿದ್ರೆ ಏನಾಗೋದಿಲ್ಲ, ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಟುಬಿಡಿ. ನೋಡಿ ಚೆಂದ ಕಲರ್ಫುಲ್ಲಾಗಿದೆ. ಕುದಿಲಿ ಇನ್ನೂ ಕೂಡ. ಈ ಹೊತ್ತಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಹಿಂಗನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೇವೆ ನಾವು.
ಇನ್ನು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ನಾವು ಒಗ್ಗರಣೆ ಮಾಡಿದಲ್ಲ, ಪಕ್ಕ ಒಗ್ಗರಣೆ ಹಾಕ್ಕೊಳ್ಳೋಣ. ನೀವು ಇದರಲ್ಲಿ ನೋಡ್ತಿರ್ಬೋದು, ನೋಡಿ ಮಾವಿನ ಹಣ್ಣು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಯಾವ ರೀತಿ ಆಗಿದೆ ಅಂತ. ಇವಾಗ ನಾವು ಒಗ್ಗರಣೆ ಮಾಡೋಣ. ಅದಕ್ಕೆ ಒಗ್ಗರಣೆ ಬೇಕಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದು ಬಿಸಿ ಆಗಲಿ. ನೀವು ಕಾಣ್ತಿರ್ಬೋದು ಬಿಸಿಯಾಗಿದೆ. ಇವಾಗ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಇವಾಗ ನೋಡಿ ಸಿಡಿತಿದೆ. ಈ ಹೊತ್ತಲ್ಲಿ ನಾವು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇವೆ. ಲೋ ಫ್ಲೇಮಲ್ಲಿ ಇಡಿ ಗ್ಯಾಸನ್ನು. ನೋಡಿ, ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ಸಿಡಿಬೇಕು ಸಾಸಿವೆ. ಕರಿಬೇವು ಸೊಪ್ಪು ಹಾಕ್ಕೊಂಡಿದೆ. ಕರಿಬೇವು ಸೊಪ್ಪಿನ ಒಂದು ರುಚಿ ಅಲ್ಟಿಮೇಟ್ ಗೈಸ್. ಒಗ್ಗರಣೆಲ್ಲದ ಪದಾರ್ಥವೇ ಚೆಂದ ಆಗೋದಿಲ್ಲ. ಇದು ಹಾಕ್ಕೊಂಡಾಯಿತು. ಇವಾಗ ಫೈನಲ್ ಆಗಿ ಒಂದು ಮೆಣಸು ಹಾಕ್ಕೊಳ್ಳೋಣ. ನೋಡಿ ಮೆಣಸು ಇರ್ತದಲ್ಲ ಈ ರೀತಿಯಾಗಿ ಇದು ಆಗಿದೆ. ಈ ಕಡೆ ಇದು ರೆಡಿಯಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸೌಂಡ್ ಬರಬೇಕು ಗೈಸ್. ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಬೇಕು. ಹೀಗೆ ಮಾಡಬೇಕು. ಹೀಗೆ ಒಗ್ಗರಣೆ ಹಾಕಿದ ತಕ್ಷಣ ಈ ರೀತಿಯಾಗಿ ಮುಚ್ಚಬೇಕು ಅಂತಾರೆ ಮುಂದಿನವರು. ಯಾಕೆ ಅಂತ ಹೇಳಿದರೆ ಅದು ಪರಿಮಳ ಬೇರೆ ಕಡೆ ಹೋಗ್ತದೆ ಅಂತ ಸುಮ್ಮನೆ ಹೇಳೋದು ಗೈಸ್. ಹೀಗೆ ಆದರೆ ಚೆಂದ ಆಗ್ತದೆ ಅಂತ ಅಷ್ಟೇ ಪದಾರ್ಥ. ಇವಾಗ ಇದು ಹಾಕ್ಕೊಂಡಾಗಿದೆ. ಗ್ಯಾಸ್ ಆಫ್ ಮಾಡಿದ್ದೇನೆ, ಸುಮ್ಮನೆ ಲಿಡ್ ಕ್ಲೋಸ್ ಮಾಡಿದೆ. ನೋಡಿ ಇವಾಗ ನೀವು ನೋಡ್ತಿರ್ಬೋದು ಹೀಗಾಗಿದೆ ಅಂತ. ಇನ್ನು ಇದನ್ನು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್, ಮಾವಿನ ಹಣ್ಣಿನ ಪುಳಿ ಮುಂಚೆ ರೆಡಿಯಾಗಿದೆ. ಕಾಡು ಮಾವಿನ ಹಣ್ಣಿಂದು ನೋಡಿ ಎಷ್ಟು ಚೆನ್ನಾಗಿರ್ಬೋದು. ನೋಡಿ ಇಲ್ಲಿ ಎಣ್ಣೆ ಬೆಲ್ಲ ಬಿಟ್ಕೊಂಡಿಲ್ಲ. ಈ ರೀತಿ ಆಗಿದ್ರೆ ನಿಮ್ಮ ಪದಾರ್ಥ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ನೋಡಿ ಇದನ್ನೆಲ್ಲರೂ ಟ್ರೈ ಮಾಡಿ ಗೈಸ್. ಸಿಂಪಲಾಗಿ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಯಾವುದೇ ಪೌಡರ್ ಹಾಕದೆ ನಾವು ಮಾಡುವಂಥದ್ದು. ನೋಡಿ ಅದನ್ನು ನೀವು ಟ್ರೈ ಮಾಡಿ. ಹಾಗೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಗೈಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.